Good morning, everybody. Respected Chief Guest, Dr. Nishant, Consultant Psychiatrist, Principal, Prakriti Play School, Jyoti Madam, and my dear students, parents, and the teaching and non-teaching staff of the school. Actually, ಒಂದು 8 ವರ್ಷದ ಹಿಂದೆ ನಾವು ಈ ಸ್ಕೂಲ್ನ ಶುರು ಮಾಡೋಣ ಅಂತ ಒಂದು ಆಲೋಚನೆ ಬಂದು ನಾವು ಈ ಸ್ಕೂಲ್ನ ಶುರು ಮಾಡಿದ್ವಿ. ಶುರು ಮಾಡಬೇಕಾದ್ರೆ ನಮ್ದು ಇಂಟೆನ್ಷನ್ ಇದ್ದಿದ್ದು ಮಕ್ಕಳಿಗೆ ಒಳ್ಳೆ ಫೌಂಡೇಶನ್ ಕೊಡಬೇಕು, ಒಳ್ಳೆ ಸಂಸ್ಕಾರ ಕೊಡಬೇಕು, ನಮ್ಮ ಸಂಸ್ಕೃತಿ ಬಗ್ಗೆ ಹೇಳ್ಕೊಡ್ಬೇಕು. ನಾನು ಇವತ್ತಿನವರೆಗೂ ಈ ಸ್ಕೂಲಿಂದ ನನಗೆ ಲಾಭ ಬಂತ ನಷ್ಟ ಬಂತ ಯಾವಾಗೂ ನೋಡಕ್ಕೆ ಹೋಗಿಲ್ಲ. ನಂದು ಆ ಧ್ಯೇಯ ಇಟ್ಕೊಂಡು ಶುರು ಮಾಡಿದಾಗ ಈಗ ನಮ್ಮ ಗುರುಗಳು ಹೇಳಿದರು, ದೇವರಿಗೆ ಏನು ಬೇಕು ಅಂತ ಕೇಳಬಾರ್ದು, ಯಾಕಂದ್ರೆ ನಾವು ಕೇಳಿದ್ದಕ್ಕಿಂತ ಜಾಸ್ತಿನೇ ದೇವ್ರು ಕೊಡ್ತಾರೆ. ಈಗ ಹೆಂಗಾಗತ್ತಂದ್ರೆ ದಿನ ಬೆಳಗಾದ್ರೆ ಈ ಪುಟ್ಟ ಪುಟ್ಟ ಮಕ್ಕಳು ನಮ್ಮ ಮನೆಗೆ ಬರ್ತಾರೆ, ಅವು ನಾನು ಪುಟ್ಟ ಪುಟ್ಟ ದೇವರುಗಳ ಥರನೇ ನೋಡ್ತೀನಿ. ಈ ಮಕ್ಕಳು ನಮ್ಮ ಮನೆಗೆ ಬಂದು ದಿನಾ ಶ್ಲೋಕಗಳು ಹೇಳಿ ಈ ಮನೆನೇ ದೇವಾಲಯ ತರ ಮಾಡಿದೆ. ಇದಕ್ಕಿಂತ ನನಗೆ ಬೇರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇದು ಒಂದು. ಆಮೇಲೆ ನಾನು ನೋಡಿದ ಹಂಗ ಈ ಪೇರೆಂಟ್ಸು ಅವ್ರ ಬಾಯಲ್ಲಿ ಫ್ರೀಕ್ವೆಂಟ್ ಆಗಿ ಮಾತು ಕೇಳ್ತಾ ಇರ್ತೀನಿ, ಮಕ್ಕಳಿಗೆ ಸ್ಟ್ರೆಸ್ ಆಗ್ತದ, ಸ್ಟ್ರೈನ್ ಆಗ್ತದ, ಟೆನ್ಷನ್ ಆಗ್ತದ. ಆಕ್ಚುಲಿ ನಾವು ಸಣ್ಣ ಹುಡುಗರು ಇರ್ಬೇಕಾದ್ರೆ ಇದ್ರ ಅರ್ಥನೇ ಗೊತ್ತಿದ್ದಿಲ್ಲ. ಸ್ಟ್ರೆಸ್, ಸ್ಟ್ರೈನು, ಟೆನ್ಷನ್ನು ನಾವು ಅದ್ರ ಬಗ್ಗೆ ಆಲೋಚನೆನೇ ಮಾಡ್ತಾ ಇದ್ದೀವಿ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾವು ಕಷ್ಟಪಟ್ಟಿವಿ, ನಾವು ಸಣ್ಣ ಹುಡುಗರಿಂದ ಕಷ್ಟಪಟ್ಟಿವಿ, ನಮ್ಮ ಮಕ್ಕಳು ಕಷ್ಟಪಡಬಾರ್ದು, ಅವರು ಚೆನ್ನಾಗಿ ಬೆಳಿಬೇಕು, ನಮ್ಮ ಸುಖ ಸಂತೋಷಗಳನ್ನೆಲ್ಲ ಪಕ್ಕಿಗಿಟ್ಟು ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದು. ಇವು ಏನಾಗ್ತದಂದ್ರೆ ನಾವು ಮನುಷ್ಯನಿಗೆ ಒಂದು ಸ್ಟ್ರೆಸ್, ಸ್ಟ್ರೈನು ಅದೇನಿರುತ್ತಲ್ಲ ಅದರಲ್ಲಿ ಸ್ವಲ್ಪ ಬೆನಿಫಿಷಿಯಲ್ ಎಫೆಕ್ಟ್ ಇದೆ. ಈಗ ಫಾರ್ ಎಕ್ಸಾಂಪಲ್, ಇವಾಗ ನಾವು ಎಲ್ಲಿವರೆಗೂ ಅವರಿಗೆ ಮಕ್ಕಳಿಗೆ ಪ್ರೊಟೆಕ್ಷನ್ ಕೊಡಕ್ ಬರುತ್ತೆ, ಮುಂದೆ ಸಮಾಜದಲ್ಲಿ ಅವರು ಫೇಸ್ ಮಾಡೋ ಪ್ರಾಬ್ಲಮ್ಸಿಗೆ, ನಾನು ಪ್ರಾಬ್ಲಮ್ಸ್ ಅನ್ನೋದಕ್ಕಿಂತ ಚಾಲೆಂಜಸ್, ಲೈಫ್ನಲ್ಲಿ ಬರೋ ಚಾಲೆಂಜಸ್ಸನ್ನು ಫೇಸ್ ಮಾಡೋದಕ್ಕೆ ಅವರಿಗೆ ಶಕ್ತಿ ಬರಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಹಿಂದಿನ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಹೋಗಿ ನೋಡ್ರಿ, ಅವಾಗ ಮನುಷ್ಯ ಸಾಯೋದಕ್ಕೆ ಎರಡೇ ಕಾರಣ. ಒಂದು ವಯಸ್ಸಾದ್ಮೇಲೆ, ಇನ್ನು ಒಂದು ಯಾವುದಾದ್ರೂ ಸಿಂಹ, ಹುಲಿ ಅಥವಾ ವೈಲ್ಡ್ ಅನಿಮಲ್ ಅಟ್ಯಾಕ್ ಮಾಡಿ ಡೆತ್ ಆಗೋದು, ಆ ಥರ ಇರ್ತಾ ಇತ್ತು. ಅವಾಗ ದೇವರು ನಮಗೇನು ಮಾಡಿದ್ರು, ಆ ವೈಲ್ಡ್ ಅನಿಮಲ್ ಇಂದ ಎಸ್ಕೇಪ್ ಆಗಬೇಕು, ತಪ್ಪಿಸ್ಕೋಬೇಕು ಅಂತ ಹೇಳಿ ನಮಗೆ ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಕೊಟ್ಟರು. ಅಂದರೆ ಇವಾಗ ನಾವು ಹುಲಿ, ಸಿಂಹ ನೋಡಿದ ಕೂಡಲೇ ನಮಗೇನಾಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ, ಬ್ಲಡ್ ಫ್ಲೋ ಜಾಸ್ತಿ ಆಗುತ್ತೆ. ಸೊ ಉಸಿರಾಟ ಜಾಸ್ತಿ ಆಗಿ ಒಟ್ಟು ಏನು ಆ ಅನಿಮಲಿಂದ ಎಸ್ಕೇಪ್ ಆಗೋದಕ್ಕೆ ನಮಗೆ ಏನು ಶಕ್ತಿ ಬೇಕು ಅದನ್ನ ದೇವ್ರು ನಮಗೆ ಕೊಟ್ಟಿರ್ತಾರೆ. ಬಟ್ ಈ ಸಿವಿಲೈಸೇಷನ್, ನಾಗರಿಕತೆ ಬಂದ್ಮೇಲೆ ಇವಾಗ ಹುಲಿ, ಸಿಂಹ ಇವಾಗೇ ನೀವು ಕಾಣಿಸೋದಿಲ್ಲ. ಬಟ್ ಅದು ಫಾರ್ಮ್ ಚೇಂಜ್ ಆಗಿದೆ. ಅಂದರೆ ಇವಾಗ ನೀವು ಕೆಲಸ ಮಾಡ್ತಾ ಇರ್ತೀರಿ, ನಿಮ್ಮ ಬಾಸೇ ಹುಲಿ ಥರ ಕಾಣಿಸ್ಬೋದು, ಅಥವಾ ಸ್ಟೂಡೆಂಟಿಗೆ ಟೀಚರೇ ಹುಲಿ ಆಗ್ಬೋದು, ಅಥವಾ ಗಂಡಗೆ ಹೆಂಡತಿನೇ ಹುಲಿ ಆಗ್ಬೋದು. ಸೊ ಹಿಂದಿನ ಕಾಲದಾಗ ಏನು ಚಾಯ್ಸ್ ಇತ್ತು, ಯು ಕ್ಯಾನ್ ರನ್ ಅವೇ ಫ್ರಮ್ ದ ಅನಿಮಲ್, ಓಡಿ ಹೋಗ್ಬೋದು. ಇವಾಗ ಓಡೋಗಕ್ಕಾಗಲ್ಲ. ಇವಾಗ ಬಾಸ್ ಹುಲಿ ತರ ಕಾಣ್ತಾನೆ ಅಂತ ಹೇಳಿ ನಾನು ಜಾಬ್ ಬಿಡಕ್ಕಾಗಲ್ಲ, ಯಾಕಂದ್ರೆ ಜಾಬ್ ಬಿಟ್ರೆ ನೆಕ್ಸ್ಟ್ ಮಂತ್ EMI ಬರ್ತದಲ್ಲಿ ಕಟ್ಬೇಕಾಗ್ತದೆ. ಸೊ ಹಂಗಾಗಿ ಏನಾಗುತ್ತೆ, ಸ್ಟ್ರೆಸ್, ಸ್ಟ್ರೈನ್ ಅನ್ನೋದು ಶಾರ್ಟ್ ಪೀರಿಯಡ್ ಅಲ್ಲಿ ಇಟ್ ಹೆಲ್ಪ್ಸ್ ಇನ್ ದ ಗುಡ್ ವರ್ಕ್ ಔಟ್ಪುಟ್, ನಮ್ದು ಪರ್ಫಾರ್ಮೆನ್ಸ್, ನಮ್ದು ಲರ್ನಿಂಗ್ ಅದೆಲ್ಲ ಇಂಪ್ರೂವ್ ಆಗುತ್ತೆ. ವೆನ್ ಸ್ಟ್ರೆಸ್ ಈಸ್ ದೇರ್ ಫಾರ್ ಎ ಲಾಂಗರ್ ಪೀರಿಯಡ್, ವರ್ಷಾನುಗಟ್ಲೆ ಹಂಗೆ ಸ್ಟ್ರೆಸ್ ಇತ್ತಪ್ಪ ಅಂತಂದ್ರೆ ಅವಾಗ ನಮ್ಮ ದೇಹದಲ್ಲಿ ಸ್ಟಿರಾಯ್ಡ್ಸ್ ಅವೆಲ್ಲ ಜಾಸ್ತಿ ಆಗಿ ಈ ಬ್ಲಡ್ ಶುಗರ್ ಲೆವೆಲ್ಲು, BP ಇವೆಲ್ಲ ಹೈ ಆಗೋದು, ಹಾರ್ಟ್ ಅಟ್ಯಾಕ್ ಇನ್ ಯಂಗರ್ ಚಿಲ್ಡ್ರನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಹೇಳೋದೇನಿಲ್ಲ, ಫೈನಲಿ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಅಂಡ್ ವಿ ಮಸ್ಟ್
ಟೀಚ್. ಇವಾಗ ನಮ್ಮ ಮಕ್ಕಳಿಗೆ ಬಹಳ ಓವರ್ ಪ್ರೊಟೆಕ್ಷನ್ ಕೊಡ್ದಂಗೆ, ಅವ್ರು ಕೇಳಿದ ಕೂಡಲೇ ಎಲ್ಲವನ್ನು ಕೊಡ್ದಂಗ ಒಂದು ಪನಿಷ್ಮೆಂಟ್ ರಿವಾರ್ಡ್ ಸೆಂಟರ್ ಅಂತ ಇರುತ್ತೆ ಬ್ರೈನ್. ಪನಿಷ್ಮೆಂಟ್ ಸೆಂಟರ್ ಸ್ಟಿಮ್ಯುಲೇಟ್ ಆದರೆ ದ ಚೈಲ್ಡ್ ಅವಾಯ್ಡ್ಸ್ ಡೂಯಿಂಗ್ ದ ವರ್ಕ್. ರಿವಾರ್ಡ್ ಸೆಂಟರ್ ದ ಚೈಲ್ಡ್ ಕಂಟಿನ್ಯೂಸ್ ಟು ವರ್ಕ್. ಸೊ ಹಂಗಾಗಿ ಇದರಲ್ಲಿ ಫೈನ್ ಬ್ಯಾಲೆನ್ಸ್ ಮಾಡಿ ನಡೆಸೋದು ಅದು ಒಂದು. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಸರ್ವತೋಮುಖ ಅಭಿವೃದ್ಧಿ ಅಂದ್ರೆ ಮುಂದಿನ ಸಮಾಜದಲ್ಲಿ ಕೂಡ ಪ್ರಾಬ್ಲಮ್ಸ್ ಫೇಸ್ ಮಾಡಂಗೆ ನಾವು ಬೆಳೆಸ್ಬೇಕಾಗ್ತದೆ. ಸೊ ಇಷ್ಟು ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.